ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲದ್ರದ್ದು ಕೆಲವೊಂದು ಅಪ್ಡೇಟ್ಸ್ನ ತಿಳಿಸ್ತೀನಿ. ಇದೆ ಅಕ್ಟೋಬರ್ 1 ಕೆಲವು ಹೊಸ ಬದಲಾವಣೆಗಳಾಗ್ತಾ ಇದೆ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಬರಲಿ, ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ತೀನಿ. ನಿಮಗೂ ಕೂಡ ಗೊತ್ತಿದೆ, ಈಗೊಂದು 3-4 ದಿವಸದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೈಸೂರು ದಸರಾ ಟೈಮಲ್ಲಿ ಇದನ್ನು ಹೇಳಿದರು. ಅಂದರೆ ನಾವು ಆಲ್ರೆಡಿ 22ನೇ ಕಂತಿನ ಹಣ ಜಮೆ ಮಾಡಿಬಿಟ್ಟಿದ್ದೀವಿ ಅಂತ. ಬಟ್ ಇದುವರೆಗೂ ಕೂಡ ಯಾವುದೇ ರೀತಿ ಹಣ ಜಮೆ ಆಗಿಲ್ಲ. ಬಟ್ ಅವ್ರು ಹೇಳಿದ್ದು ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂತ. ಅತಿ ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ಹಾಕ್ತೀವಿ ಅಂತ ಹೇಳಿ ಆಲ್ರೆಡಿ 3-4 ದಿನ ಆಯಿತು. ಬಟ್ ಇದುವರೆಗೂ ಕೂಡ ಯಾರ ಖಾತೆಗೂ ಕೂಡ ಹಣ ಬಂದಿಲ್ಲ. ಅವ್ರು ಇವಾಗ ಯಾವಾಗ ಹಾಕ್ತೀವಿ ಅಥವಾ ಇನ್ನು ಎಷ್ಟು ದಿವಸದಲ್ಲಿ ಬರುತ್ತೆ ಅಂತ ಕೂಡ ಅಪ್ಡೇಟ್ ಕೊಟ್ಟಿಲ್ಲ. ಅವ್ರು ಹೇಳಿದಂಥದ್ದು ನಾವು ಆಲ್ರೆಡಿ 2-3 ದಿವಸ ಆಗೋಗಿದೆ ಹಣ ಜಮೆ ಮಾಡಿ ಅಂತ ಹೇಳಿದ್ರು. ಬಟ್ ಇದುವರೆಗೂ ಯಾರ ಖಾತೆಗೂ ಬಂದಿಲ್ಲ. ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿರೋರಲ್ಲಿ ಯಾರಿಗಾರು ಗೃಹಲಕ್ಷ್ಮಿ 22ನೇ ಕಂತಿನ ಹಣ 2,000 ರೂಪಾಯಿ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ, ಆವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡೋದಾದರೆ ರೇಷನ್ ಕಾರ್ಡ್ ಬಗ್ಗೆ ಪ್ರತಿದಿನ ಕೂಡ ಅಪ್ಡೇಟ್ ಬರ್ತಾನೆ ಇರುತ್ತೆ. ನಾನು ಕೂಡ ಸಾಕಷ್ಟು ವೀಡಿಯೋಸ್ನ ಮಾಡಿದ್ದೀನಿ ರೇಷನ್ ಕಾರ್ಡ್ ಬಗ್ಗೆ. ನಿಮಗೆ ಇಂಟ್ರೆಸ್ಟ್ ಇಟ್ಟು ಮಾಹಿತಿ ತಿಳ್ಕೊಬೇಕಂದ್ರೆ ಹಳೆ ವೀಡಿಯೋಸ್ನ ಚೆಕ್ ಮಾಡಿ. ಅತಿ ಶೀಘ್ರದಲ್ಲೇ ಹೊಸ BPL ರೇಷನ್ ಕಾರ್ಡ್ಗೂ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ 3 ದಿವಸ ಅವಕಾಶ ಕೊಟ್ಟಿದ್ರು. ಬಟ್ ಯಾವುದೇ ರೀತಿ ಅಪ್ಡೇಟ್ ಮಾಡ್ದಲೇ ಇರೋ ಕಾರಣ ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಅಕ್ಟೋಬರಲ್ಲೂ ಕೂಡ ಕೊಡ್ತೀವಿ ಅವಕಾಶ ಅಂತ ಹೇಳಿದ್ದಾರೆ. ಖಂಡಿತ ಯಾವ ಡೇಟು ಟೈಮ್ ಅಂತ ಅನೌನ್ಸ್ ಮಾಡಿದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಏನೇನೆಲ್ಲ ಅವಶ್ಯಕತೆ ಇದೆ, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಹಾಗೆ ನಿಮ್ಮ ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಖಂಡಿತ ನನಗೆ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ರೇಷನ್ ಕಾರ್ಡ್ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡೋಕ್ಕೆ ಹೋದರೆ ಇದೇ ಅಕ್ಟೋಬರ್ 1 ನೀವು ಏನು ಟ್ರೈನ್ ರಿಸರ್ವೇಷನ್ ಮಾಡೋಕ್ಕೂ ಕೂಡ ಕೆಲವು ಹೊಸ ಚೇಂಜಸ್ನ ತಂದಿದ್ದಾರೆ. ಇವಾಗ ನೀವೇನಾರ ಟ್ರೈನ್ ರಿಸರ್ವೇಷನ್ ಮಾಡಿಸ್ತೀರಾ ಜನರಲ್ ಕೆಟಗರಿಲು ಅಂದರೂ ಕೂಡ ಫಸ್ಟ್ 15 ಮಿನಿಟ್ಸ್ ಅಂದರೆ ರಿಸರ್ವೇಷನ್ ಸ್ಟಾರ್ಟ್ ಆಗಿದೆ 15 ಮಿನಿಟ್ಸ್ ಒಳಗೆ ಯಾರೆಲ್ಲ ರಿಸರ್ವೇಷನ್ ಮಾಡಿಸ್ತೀರಾ ನೀವು ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡಿ ನೀವು ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡಬೇಕಾಗುತ್ತೆ. ಇಷ್ಟು ದಿನ ಬರೀ ತತ್ಕಾಲ್ ಅವ್ರಿಗೆ ಮಾತ್ರ ಈ ಏನು ರೂಲ್ಸ್ ಇತ್ತು ಅದು ಫಾಲೋ ಮಾಡಬೇಕಿತ್ತು. ತತ್ಕಾಲಲ್ಲಿ ಯಾರು ಟಿಕೆಟ್ ಬುಕ್ ಮಾಡ್ತೀರಾ ಅವ್ರು ಆಧಾರ್ ವೆರಿಫಿಕೇಷನ್ ಮಾಡಿ ಬುಕ್ ಮಾಡಬೇಕಿತ್ತು. ಬಟ್ ಇವಾಗ ಅದ್ರ ಜೊತೆಗೆ ಯಾರೆಲ್ಲ ಜನರಲ್ ಆಗು ಕೂಡ ರಿಸರ್ವೇಷನ್ ಮಾಡಿಸ್ತೀರಾ, ರಿಸರ್ವೇಷನ್ ಕೌಂಟರ್ ಓಪನ್ ಆಗಿದೆ 15 ಮಿನಿಟ್ಸ್ ಅಂದರೆ ರಿಸರ್ವೇಷನ್ ಸ್ಟಾರ್ಟ್ ಆಗಿದೆ 15 ಮಿನಿಟ್ಸ್ ಒಳಗೆ ಯಾರೆಲ್ಲ ಮಾಡಿಸ್ತೀರಾ ನೀವು ಕೂಡ ಆಧಾರ್ ವೆರಿಫಿಕೇಷನ್ ಮಾಡಿ ರಿಸರ್ವೇಷನ್ ಮಾಡಿಸ್ಬೇಕಾಗುತ್ತೆ. ಆಫ್ಟರ್ 15 ಮಿನಿಟ್ಸ್ ನೀವೇನಾದ್ರು ರಿಸರ್ವೇಷನ್ ಮಾಡಿಸ್ತೀರಾ ಅಂದರೆ ನೀವು ಆಧಾರ್ ಕಾರ್ಡ್ ವೆರಿಫೈ ಮಾಡೋ ಹಾಗಿರಲ್ಲ. ಇಲ್ಲ 15 ಮಿನಿಟ್ಸ್ ಒಳಗೆ ನೀವು ಮಾಡಿಸ್ಬೇಕು ಅಂದರೆ ನೀವು ಆಧಾರ್ ವೆರಿಫಿಕೇಷನ್ ಮಾಡಿ OTP ವೆರಿಫೈ ಆದಮೇಲೆ ನೀವು ಮಾಡಿಸ್ಬಹುದು. ಹಾಗೆ ಅಕ್ಟೋಬರ್ 1 ನಿಮಗೆ UPI ಟ್ರಾನ್ಸಾಕ್ಷನಲ್ಲೂ ಕೂಡ ಕೆಲವು ಹೊಸ ಬದಲಾವಣೆಯನ್ನು ತಂದಿದ್ದಾರೆ. ಹಾಗೆ LPG ಗ್ಯಾಸ್ ಸಿಲಿಂಡರ್, ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ರೇಟು ಕೂಡ ಜಾಸ್ತಿ ಅಥವಾ ಕಡಿಮೆ ಚಾನ್ಸಸ್ ಇರುತ್ತೆ. ಯಾಕಂದರೆ ಪ್ರತಿ ತಿಂಗಳು ಕೂಡ ಹಾಗೆಯೇ ಇವಾಗ ಅಂತಲ್ಲ ಪ್ರತಿ ತಿಂಗಳು ಕೂಡ ರೇಟು ವೆರಿಫೈ ಆಗಿರುತ್ತೆ. ಗೃಹ ಬಳಕೆಯದು ಅಷ್ಟೇ, ಯಾರೆಲ್ಲ ಕಮರ್ಷಿಯಲ್ ಯೂಸ್ ಹೋಟೆಲ್ಸ್ ಅಲ್ಲೆಲ್ಲ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿರ್ತೀರ ಎರಡನ್ನೂ ಅಮೌಂಟ್ ಕೂಡ ಬೇರೆ ಆಗ್ತಿರುತ್ತೆ, ಕಡಿಮೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ LPG ಗ್ಯಾಸ್ ಸಿಲಿಂಡರ್ ಅದು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಹೇಳೋಕ್ಕಾಗಲ್ಲ, ಜಾಸ್ತಿನಾದರೂ ಆಗ್ಬೋದು ಕಡಿಮೆನಾದರೂ ಆಗ್ಬೋದು. ಸೊ ಅದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಏನಾರು ಗೃಹಲಕ್ಷ್ಮಿ ಹಣ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಗ ಬೇರೆಯವ್ರಿಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು, ನಿಮ್ಗೆ ಮಾಹಿತಿ ಸಿಕ್ತು ಅಂತಾರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.